ನಮಸ್ಕಾರ, ನನ್ನ ಚಾನೆಲ್ಗೆ ಪುನಃ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ರೆಸಿಪಿ ರಾಯರ ಮಠ ತಿಳಿ ಸಾರು. ಸೊ ರಾಯರ ಮಠಕ್ಕೆ ನಾನು ಚಿಕ್ಕವಳಾಗಿದ್ದಾಗ ಅಲ್ಲಿ ಹೋಗ್ತಾ ಇದ್ದಿದ್ದು, ಅಲ್ಲಿ ಊಟ ಮಾಡ್ತಾ ಇದ್ದಿದ್ದು ಎಲ್ಲ ನನ್ನ ಬಾಲ್ಯದ ನೆನಪು. ಸೊ ಅಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ತಿಳಿ ಸಾರು ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಸೊ ದಿಸ್ ರೆಸಿಪಿ ವಾಸ್ ಆಲ್ಸೋ ರಿಕ್ವೆಸ್ಟೆಡ್ ಬೈ ಸಂಗೀತ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಮೊದಲನೇದಾಗಿ ಅರ್ಧ ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಅರ್ಧ ಕಪ್ ತೊಗರಿಬೇಳೆಗೆ ನಾವು 5ರಷ್ಟು ನೀರು ಸೇರಿಸ್ಕೊಂಡು ಒಳ್ಳೆ ಕಟ್ ಬರೋ ಹಾಗೆ ಬೇಯಿಸ್ಕೊಳ್ಳೋಣ. ರಾಯರ ಮಠದಲ್ಲಿ ಟೊಮೆಟೊ ಉಪಯೋಗಿಸಲ್ಲ. ಸೊ ಬರೀ ಬೇಳೆನ ಚೆನ್ನಾಗಿ ಕಟ್ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಕಟ್ಟು ರೆಡಿ ಆಗೋಷ್ಟರಲ್ಲಿ ಒಂದು ಸಿಂಪಲ್ ಆಗಿರುವಂತಹ ತಿಳಿಸಾರಿನ ಪುಡಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, 12 ಕೆಂಪು ಮೆಣಸಿನ್ಕಾಯಿ, ಅದರಲ್ಲಿ 10 ಬ್ಯಾಡಗಿ ಮತ್ತು 2 ಗುಂಟೂರು ತೊಗೊಂಡಿದ್ದೀನಿ. ನಿಮ್ಮ ಖಾರ ಇಷ್ಟವಾದಲ್ಲಿ ಗುಂಟೂರು ಜಾಸ್ತಿ ತೊಗೊಬೋದು. ಮತ್ತು 1/4 ಚಮಚದಷ್ಟು ಜೀರಿಗೆ ಮತ್ತು 1/4 ಸ್ಪೂನ್ ಆಫ್ ಸಾಸಿವೆ, ಒಂದು 5-6 ಕಾಳಿಂದು ಮೆಂತ್ಯ. ಸೊ ಮೊದಲನೇದಾಗಿ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕೊತ್ತಂಬರಿ ಬೀಜ ಸೇರಿಸ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಬೀಜ ಫ್ಯೂ ಸೆಕೆಂಡ್ಸಲ್ಲೇ ಕ್ರಿಸ್ಪ್ ಆಗುತ್ತೆ. ಸೊ ಒಂದು 10 ಸೆಕೆಂಡ್ಸ್ ಸಾಕು, ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡ್ತಿದ್ದೀರಲ್ಲ, ಕ್ರ್ಯಾಕಲ್ ಆಗ್ತಾ ಇದೆ. ಸೊ ಇವಾಗ ಇದಾಗಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಇದು ಸಹ ಕ್ರ್ಯಾಕಲ್ ಆಗ್ತಾ ಇದೆ. ಇವಾಗ ಇದಾಗಿದೆ. ನೆಕ್ಸ್ಟ್ ಕೆಂಪು ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ, ಉಗುರು ಬೆಚ್ಚಿಗೆ ಕ್ರಿಸ್ಪ್ ಆಗಾದರೆ ಸಾಕು. ಇವಾಗ ಇದಾಗಿದೆ. ಕೊನೆಯದಾಗಿ ಮೆಂತ್ಯ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬ್ರೌನ್ಗಾದರೆ ಸಾಕು. ತೀರಾ ರೋಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕಹಿ ಆಗುತ್ತೆ. ಇವಾಗ ಇದಾಗಿದೆ. ಸೊ ನಾವೇನು ರೋಸ್ಟ್ ಮಾಡ್ಕೊಂಡಿದ್ದೀವೋ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ಮೂದಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಪೌಡ್ರ್ ರೆಡಿ ಆಗಿದೆ. ಒಂದು 90% ಸ್ಮೂದಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ತರ್ತರಿಯಾಗಿ ಕಾಣಿಸ್ತಾ ಇದೆಯಲ್ಲ, ಸೊ ಮಠದಲ್ಲೂ ಹೀಗೇನೆ ಮಾಡ್ಕೊತಾರೆ. ಸೊ ಈಗ ಕಟ್ಟು ರೆಡಿ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಇವಾಗ ಕಟ್ಟು ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ, ಅರ್ಧ ಕಪ್ ಬೇಳೆಗೆ ನಾನು 5 ಕಪ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ತೆಳ್ಳಿಗೆ ಕಟ್ಟು ಬಿಟ್ಟಿದೆ. ಸೊ ವಿ ಆರ್ ಲುಕಿಂಗ್ ಎಟ್ ದಿಸ್ ಕನ್ಸಿಸ್ಟೆನ್ಸಿ. ಸೊ ಈ ಕಟ್ಟಿಗೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಪುಡಿ ಆ್ಯಕ್ಚುಲಿ ಇಟ್ಸ್ ಗಿವಿಂಗ್ ಅ ವಂಡರ್ಫುಲ್ ಅರೋಮಾ. ಒಂದು ಚೂರು ಘಾಟಿಲ್ಲ, ಅರೋಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಸ್ಟವ್ ಸ್ವಿಚ್ ಆನ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ. ಸ್ನೇಹಿತರೆ, 5 ನಿಮಿಷದಿಂದ ಸಾರು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿ, ತೆಂಗಿನ ತುರಿ. ಸ್ನೇಹಿತರೆ, ತೆಂಗಿನ ಹಾಲು ಇರುತ್ತಲ್ವ, ಅದನ್ನು ಸೇರಿಸ್ಕೊಬೋದು, ತುಂಬಾ ರುಚಿಯಾಗಿರುತ್ತೆ. 2 ಕರಿಬೇವು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕೊನೆಯದಾಗಿ ಒಂದು ಸಣ್ಣ ಪೀಸ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಒಂಥರ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟು. ಸೊ ಇದು ಒಂದು 10 ನಿಮಿಷ ಚೆನ್ನಾಗಿ ಆರಾಮಾಗಿ ಕುದಿಲಿಕ್ಕೆ ಬಿಡೋಣ. ಸ್ನೇಹಿತರೆ, 10 ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ. ಸಾರು ರುಚಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ಕೊಂಬಿಡೋಣ. ಹಾಗೆ ಸ್ಟವ್ನ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ಸರ್ವ್ ಮಾಡೋದು. ಸ್ನೇಹಿತರೆ, ಕೊನೆಯದಾಗಿ ಸಾಸಿವೆ ಮತ್ತು ಹಿಂಗಿನ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾರು ರೆಡಿಯಾಗಿದೆ. ಸ್ನೇಹಿತರೆ, ಬಿಸಿ ಬಿಸಿ ರಾಯರ ಮಠ ತಿಳಿ ಸಾರು ಈಗ ರೆಡಿಯಾಗಿದೆ. ರುಚಿ ನೋಡಿದೆ ಅದ್ಭುತವಾಗಿದೆ. ಬಿಸಿ ಅನ್ನದೊಟ್ಟಿಗೆ ಸೇರಿಸ್ಕೊಂಡು ತಿಂದರೆ ಆಹಾ, ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ. ಸೊ ಈ ರೆಸಿಪಿ ಖಂಡಿತ ಒಮ್ಮೆ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ವೆರಿ ವೆರಿ ಫ್ಲೇವರ್ಫುಲ್ ಆ್ಯಂಡ್ ಮೈಲ್ಡ್ಲಿ ಸ್ಪೈಸ್ ಅಂತ ಹೇಳ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ. ಆಮೇಲೆ ಖಂಡಿತ ಒಮ್ಮೆ ಮನೇಲಿ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್, ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.